ನಮಸ್ಕಾರ ಸ್ನೇಹಿತರೆ. ಮೊದಲಿಗೆ ಒಂದು ಇಮೇಜ್ನ ಬ್ಯಾಕ್ಗ್ರೌಂಡ್ನ ನೀಟಾಗಿ ತೆಗೆದಾಕಿದ್ದೀನಿ. ಪೆನ್ ಟೂಲ್ ಉಪಯೋಗಿಸಿ ಕಟ್ ಮಾಡಿ ಒಂದು ಇಮೇಜ್ನ ಸಪ್ರೇಟ್ ಮಾಡಿಕೊಂಡು ಸಪ್ರೇಟ್ ಲೇಯರಲ್ಲಿ ಇಟ್ಕೊಂಡಿದ್ದೀನಿ. ಈಗ ಆ ಲೇಯರಲ್ಲಿ ನನಗೆ ಬೇಕಾಗಿರೋ ಒಂದು ಪಾರ್ಟ್ನ ಕಟ್ ಮಾಡಿ ಇನ್ನೊಂದು ಡೂಪ್ಲಿಕೇಟ್ ಲೇಯರ್ ತೊಗೊಳ್ತಾ ಇದ್ದೀನಿ. ಆ ಲೇಯರ್ಗೆ ಕಲರ್ನ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಸುಲಭ. ನೀವು ಒಂದು ಟೈಮು ಮಾಡಿ ನೋಡಿ, ಗೊತ್ತಾಗತ್ತೆ. ಡಿಜಿಟಲ್ ಪೇಂಟಿಂಗ್ ವಿಡಿಯೋಸ್ ಅಂತ ಹೊಡೆದ್ರೆ ಕನ್ನಡದಲ್ಲಿ ತುಂಬ ಕಡಿಮೆ ಬರೋದು. ಇರಲಿ, ನಮ್ಮವ್ರಿಗೆ ಯೂಸ್ ಆಗಲಿ ಅಂತ ಏನೋ ನನಗೆ ಗೊತ್ತಿರೋದನ್ನು ನಾನು ಹಾಕ್ತಾಯಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಆವಾಗಲೇ ಹೆಂಗೆ ಕಟ್ ಮಾಡ್ಕೊಂಡು ನನಗೆ ಉಳಿದ ಪಾರ್ಟಲ್ಲಿ ಒಂದು ಮುಕ್ಕಾಲನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಡೂಪ್ಲಿಕೇಟ್ ಲೇಯರ್ ಹಾಕ್ಕೊಂಡೆ. ಈಗ ಅಡ್ಜಸ್ಟ್ಮೆಂಟ್ಗೆ ಹೋಗಿ ಅದೇ ಚಾನಲ್ ಮಿಕ್ಸರ್ಗೆ ಹೋಗಿ ಕಲರ್ನ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಹೆಂಗೆ ಕಲರ್ ಚೇಂಜ್ ಆಗ್ತಾಯಿದೆ ಅಂತ. ನಿಮ್ಗೆ ಇಷ್ಟ ಆಗಿರೋ ರೀತಿ, ನಿಮ್ಗೆ ಇಷ್ಟ ಬಂದಂಗೆ ನೀವೇನು ಅಂದ್ಕೊಂಡಿರ್ತೀರೋ ಆ ಕಲರ್ ಬರೋವರೆಗೂ ಟ್ರೈ ಮಾಡಿ, ಆಗತ್ತೆ. ಮೊದಲಿಗೆ ಎಲ್ಲ ಕಲರ್ಸ್ ಕುಟ್ಕೊಂಡು ಔಟ್ಪುಟ್ ತೆಗೆದಾದ್ಮೇಲೆ ಆಮೇಲೆ ನೀವು ಸ್ಮರ್ಜ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಅಂತೂ ಸಿಗತ್ತೆ. ಸ್ಮರ್ಜ ಮಾಡಾದ್ಮೇಲೆ ಕಲರ್ ಕೊಡ್ಬೋದು. ಹಾಗಂತ ಇದೇ ಬೆಟ್ರು. ಸ್ಮರ್ಜ್ ಮಾಡೋವಾಗೆ ನಾವು ಕಲರ್ನ ನೀಟಾಗಿ ಸ್ಮರ್ಜ್ ಮಾಡ್ಕೊಬೋದಲ್ವ. ಹಂಗಾಗಿ ನಾನು ಮೊದಲೇ ಕಲರ್ ಕೊಟ್ಟು ಆಮೇಲೆ ಸ್ಮರ್ಜ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇದರಲ್ಲಿ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕಿದೆ. ಈ ಒಂದು ಫೋಟೋನ ಕಲರ್ ಕರೆಕ್ಷನ್ ಎಲ್ಲ ಮಾಡಾದಮೇಲೆ ಫೈನಲ್ ಪಿಕ್ಚರ್ ಹೆಂಗೆ ಬಂದಿದೆ ಅಂತ ನಿಮಗೆ ಕಡೆಯಲ್ಲಿ ಹಾಕಿರ್ತೀನಿ ನೋಡಿ. ಇಮೇಜು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ. ಆ ಇಮೇಜ್ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.